ಚಿಕ್ಕಮಗಳೂರು ನಗರದ ಲಯನ್ಸ್ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕಮಗಳೂರು ತಾಲೂಕು ಮತ್ತು ಜಿಲ್ಲಾ ಘಟಕ ಉದ್ಘಾಟನೆ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮ ನಡೆಯಿತು. ರೈತ ಸಂಘ ರಾಜ್ಯ ಪದಾಧಿಕಾರಿಗಳಾದ ಹೊನ್ನೂರು ಪ್ರಕಾಶ್ ಅವರು ಮಾತನಾಡಿ, ರೈತರ ಹಕ್ಕುಗಳು, ಬೆಂಬಲ ಬೆಲೆ, ಸಾಲಮನ್ನಾ ಮತ್ತು ನೀರಾವರಿ ಯೋಜನೆಗಳಿಗಾಗಿ ರೈತ ಸಂಘಗಳು ನಡೆಸುತ್ತಿರುವ ಹೋರಾಟಗಳು ಐತಿಹಾಸಿಕ ಮತ್ತು ಅಪಾರವಾಗಿವೆ. ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿರದೆ ಇಡೀ ದೇಶದ ರೈತರ ಧ್ವನಿಯಾಗಿ ರೈತ ಸಂಘಗಳು ಸರ್ಕಾರಗಳ ಮೇಲೆ ನಿರಂತರವಾಗಿ ಒತ್ತಡ ಹೇರುತ್ತಾ ಬಂದಿವೆ ಎಂದರು. ಒಂದು 5,000 ಜನ ರೈತರು ಆಡ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಗಂಟೆಗೆ 3 ಜನ ರೈತರು ಸಾಯ್ತಾರೆ ಈ ದೇಶದಲ್ಲಿ. ನಾವು ಸಮಾಜದ ತಪ್ಪಾಳ ಅವ್ರಿಗೆ ಇವ್ರು ಕೂಟ ಅವ್ರು ಕೂಟ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಯಾರು ಗಂಭೀರವಾಗುತ್ತೆ ಅಂತ ಅಣ್ಣ ತಂದಿದ್ರು. ಗಂಟೆಗೆ 3 ಜನ ಇಡೀ ದೇಶದಲ್ಲಿ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಯಾಕೆ ಹಿಂಗಾಗ್ತಾ ಇದೆ ಅದನ್ನ ಗಂಭೀರವಾಗಿ ಚಿಂತನೆ ಮಾಡಿದ್ರೆ ಮುಂದೆ ನಮ್ಮ ಮಕ್ಕಳಿಗೆ, ನಮ್ಮ ಭೂಮಿಗೆ ಸಂತೋಷಗಳಲ್ಲಿ ಯಾರ ಕಡೆ ಭೂಮಿ ಇಲ್ಲ, ನಮ್ಮ ಮಕ್ಕಳಿಗೆ ಕೆಲಸ ಇಲ್ಲ, ಎಲ್ಲ ಗುಲಾಮ ಸಂಸ್ಕೃತಿಗೆ ಹೋಗ್ಬೇಕಾಗುತ್ತೆ. ಇವಾಗ ಆ ಪಕ್ಷ ಕೋಟ್ ಹಾಕಿ, ಈ ಪಕ್ಷ ಕೋಟ್ ಹಾಕಿ, ಅಲ್ಲಿಗಾಗಿ ಹೀಗಾಗಿ ಇವತ್ತೇ ನಮ್ಮ ನಾಯಕರುಗಳು ಟವಲಾಗ್ಗಳು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರ ಕೆಲಸಗಳಾಗಬೇಕು. ಈ ಟವಲ ನಾನು ಬಂದಿರೋದು ಸಾರ್ವಜನಿಕರ ಕೆಲಸಕ್ಕೆ, ನಮ್ಮನೆ ಕೆಲಸಕ್ಕಲ್ಲ. ಈಗ ಯಾರು ನನ್ನ ತಲೆಗೆ ಮಾಡಿ ಟವಲ್ ಹಾಕೊಂಡು ಹೋಗ್ತಾ, ನೀವೆಲ್ಲ ಯಾರು ಕರೆದಿರೋದ್ರಿಂದ ಈಗ ಟವಲ್ ಹಾಕೊಂಡು ಚಿಕ್ಕಮಗಳೂರು ಜಿಲ್ಲೆಗೆ ಇದ್ರೆ ಗೊಪ್ಪ ಅಂತ ಕೆಲಸ ಮಾಡಕ್ ಕರೆದಿದ್ರೆ ನಾವು ಹಾಕಿದಾವ ಹೇಳಿ. ನಾವು ರೈತರ ಜೊತೆ ಆಯ್ತದೆ, ನಾನು ಟವಲ್ ಹಾಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಬಂದಿರೋದು. ಸಬ್ ಇನ್ಸ್ಪೆಕ್ಟರ್ ಸುನಿತಾ ಅವರು ಮಾತನಾಡಿ, ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದ ರೈತ ಹೋರಾಟಗಳಲ್ಲಿ ಮಹಿಳೆಯರು ಕೂಡ ಮುಂಚೂಣಿಯಲ್ಲಿ ನಿಂತು ಭೂಮಿ ಮತ್ತು ನೀರಿನ ಹಕ್ಕುಗಳಿಗಾಗಿ ಹೋರಾಡುತ್ತಿರುವುದು ಶ್ಲಾಘನೀಯ ಎಂದರು. ನಾನು ಕೂಡ ರೈತರು ನನ್ನ ದೊಡ್ಡ ಮಗಳನ್ನು ಕೂಡ ರೈತರಿಗೆ ಮದುವೆ ಮಾಡಿ ಕೊಟ್ಟಿದ್ದೇನೆ. ನಿನ್ನೆ ನನಗೆ ಆಕಸ್ಮಿಕವಾಗಿ ಸುರೇಶ್ ಗೌಡರು ಭೇಟಿಯಾದ್ರು. ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಚುಟುಕಾಗಿ ಹೇಳಿದ್ರು. ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ರೈತರುಗಳು ರೈತ ಅವರು ಇರ್ತಾರೆ, ಬಟ್ ಆದ್ರೆ ಎಜುಕೇಟೆಡ್ ಗಿಂತಲೂ ಅವರು ಕೋಟಿಗಟ್ಟಲೆ ಸಂಪಾದನೆ ಮಾಡೋ ರೈತರುಗಳು ಇವತ್ತು ಪ್ರೆಸೆಂಟ್ ನಾವು ರೈತರನ್ನು ಡಿಟೆಕ್ಟ್ ಮಾಡಂಗಿಲ್ಲ. ನಾವು ಸಾಫ್ಟ್ವೇರ್ ಇಂಜಿನಿಯರ್ ಗಿಂತಲೂ ಕೋಟಿ ಸಂಪಾದನೆ, ಸಾಫ್ಟ್ವೇರ್ ಓದಿರೋದು ಬಿಟ್ಟು ಬಂದು ರೈತರಲ್ಲಿ ಕೃಷಿಗೆ ಅವರು ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ರೈತರು, ನಾವು ಕೆಳವರ್ಗದವರು, ನಾವು ಬಡವರು, ಈ ತರ ಒಂದು ಕಾರ್ಯಕ್ರಮ ನಮ್ಮ ಮನಸ್ಸಲ್ಲಿ ಇರಲೇಬಾರದು. ನಾವೆಲ್ಲರೂ ಆಲ್ವೇಸ್ ನಾವು ಟಾಪ್ ಅಲ್ಲಿ ಇದ್ದೀವಿ. ಯಾವುದೇ ಒಂದು ನಾವು ನಮ್ಮ ಮೈಂಡ್ ಇಂದ ನಾವು ಡೆವಲಪ್ ಮಾಡ್ಕೊಂಡು ಮೈಂಡ್ ಇಟ್ಕೊಂಡು ನಾವು ಯಾವಾಗಲೂ ಉನ್ನತ ಗುರಿ ಇಟ್ಕೊಂಡು ಜೀವನವನ್ನ ಮಾಡಬೇಕು. ರೈತ ಮುಖಂಡರಾದ ಸುನೀಲ್ ಕುಮಾರ್ ಅವರು ಮಾತನಾಡಿ, ನೂತನವಾಗಿ ಉದ್ಘಾಟನೆಯಾಗಿರುವ ಈ ರೈತ ಸಂಘ ರೈತರ ಕಷ್ಟಗಳಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಇದು ಬಹಳ ಬೇಸಿಗೆ ಸಂಖ್ಯೆ. ಹಾಲಿನ ಬೆಲೆ ಹೆಚ್ಚಳಕ್ಕಾಗಿ ಒಂದು ಹೋರಾಟ ರೂಪಿಸುವಾಗ ಇದು ಕೂಡ ನಮ್ಮ ರಾಜ್ಯ ಸಮಿತಿಗೆ
ರಾಜ್ಯ ಅಧ್ಯಕ್ಷ ಸದಸ್ಯರಿಗೆ ನಾವು ಮನವಿ ಮಾಡತಕ್ಕಂಥ ವಿಚಾರ ಈ ವೇದಿಕೆ. ಹಾಗೆಯೇ ಇದು ರಾಜ್ಯ ಮಟ್ಟದ ಹೋರಾಟ. ನಮ್ಮ ಜಿಲ್ಲಾ ಮಟ್ಟದ ಕೆಲವು ಗಮನಿತ ಸಮಸ್ಯೆಗಳಿವೆ. ಅದನ್ನೇನಾದ್ರೂ ಕೇಳಬೇಕು ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳ ಮೂಲಕ, ಅರಣ್ಯ ಸಚಿವರ ಮೂಲಕ, ಕನ್ನಡ ಇಲಾಖೆಯ ಸಚಿವರ ಮೂಲಕ ಒಂದು ಸಭೆಯನ್ನು ಏರ್ಪಡಿಸಿ ಅಲ್ಲಿ ಒಂದು ಕೂಡ ಚಳವಳಿ ಮೂಲಕನೋ ಅಥವಾ ಮಾತುಕತೆ ಮೂಲಕನೋ ಚಳವಳಿಯ ಬೆದರಿಕೆ ಮೂಲಕನೋ ಬಗೆಹರಿಸತಕ್ಕಂಥ ಸಮಸ್ಯೆಗಳು ಅನೇಕವಿದೆ. ನೀವು ಈ ಚಿಕ್ಕಮಗಳೂರಿನ ಒಂದು ವಿಚಾರವನ್ನು ನಾವು ಭೌಗೋಳಿಕ ಹಿನ್ನೆಲೆಯಿಂದ ನಾವು ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಹೇಳೋದಾದ್ರೆ, ನಮ್ದು ಕಾಫಿಯ ನಾಡು ಅಂತಲೇ ಇದೆ ಚಿಕ್ಕಮಗಳೂರು. ಸುಮಾರು 4 ತಾಲೂಕುಗಳಲ್ಲಿ ಕಾಫಿ ಇದೆ, 2 ತಾಲೂಕುಗಳಲ್ಲಿ ಅಡಿಕೆ ಇದೆ, ಇನ್ನು ಉಳಿದ ತಾಲೂಕುಗಳಲ್ಲಿ ಹೊರಭೂಮಿ. 3 ಭಾಗ. ನಮ್ಮ ಹೋರಾಟ ಹೇಗಿದೆ ಅಂದ್ರೆ, ಕಾಫಿ ಬೆಳೆಗಾರರು ನಮ್ದೇ ಒಂದು ಹೋರಾಟ ಮಾಡ್ತೀವಿ ಅಂತ ಒಂದು ರೀತಿ ಇದೆ, ಅಡಿಕೆ ಬೆಳೆಗಾರರು ಅವ್ರದೇ ಒಂದು ರೀತಿ ಇದೆ, ಹೊರಭೂಮಿ ಪ್ರದೇಶಕ್ಕೆ ನಮ್ಮ ರೈತ ಸಂಘ ಬೇಕಾಗಿದೆ ಅಂತ. ಖಂಡಿತ ನಾನು ಯಾಕೆ ಯೋಚನೆ ಮಾಡ್ತೀನಪ್ಪ ಅಂತಂದ್ರೆ, ಈ 3 ಲಿಂಗಗಳು ಒಟ್ಟಾದ್ರೆ ಹೋರಾಟ ಮಾಡಿದ್ರೆ ಅಕಸ್ಮಾತ್ ಎಲ್ಲೊಂದು ಕಡೆ ವಾಹನಗಳ ಜಾಥಾ ಮಾಡಿದ್ರೆ ಖಂಡಿತ ನಮ್ಮ ಚಿಕ್ಕಮಗಳೂರು ವಾಹನಗಳ ಕತ್ತರಿನ ಅವರೇ ಮಾಡಿದ ಕರ್ನಾಟಕ ರಾಜ್ಯ ಪೊಲೀಸರು ಬರಬೇಕು. ಯಾಕೆಂದ್ರೆ ಚಿಕ್ಕಮಗಳೂರಲ್ಲಿ ಇವತ್ತು ಸಾವಿರ ಲಕ್ಷ ಸಂಖ್ಯೆಯಲ್ಲಿ ವಾಹನಗಳಿವೆ. ರೈತರು ಮನಸ್ಸು ಮಾಡಬೇಕು ಅಷ್ಟೇ. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ PC ರಾಜೇಗೌಡ ಅವರು ಮಾತನಾಡಿ, ರಕ್ತದಾನ ಎಂಬುವುದು ಎಲ್ಲ ದಾನಕ್ಕಿಂತಲೂ ಮಿಗಿಲಾದದ್ದು. ರಕ್ತದಾನ ಮಾಡಿದರೆ ಬೇರೊಬ್ಬರಿಗೆ ಜೀವದಾನ ಮಾಡಿದಂತೆ. ಆದ್ದರಿಂದ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ ಎಂದು ಹೇಳಿದರು. ದೊಡ್ಡ ಸೊಪ್ಪೆ ಗಾಡಿ ಸೇರ್ಕೊಂಡು ನಮ್ಮ ಗಾಡಿ ಓಡೋದು. ಆವಾಗ ಪ್ರತಿಭಟನೆ ಆಗಿತ್ತು ಅಂದ್ರೆ ಈ ರೀತಿ ಅಲ್ಲ, ಸೇನೆ ಆ ಹುಮ್ಮಸ್ಸೇ ಬೇರೆ. ಬಂದು ಮಾಡಬೇಕು ಅಂದ್ರೆ ಮರಗಳು ಏನು ಹಿಂದೆ ಹಾಕಿದ್ರು ಅಂತ ಮರಗಳನ್ನ ಕೆಡ್ತು ಬಸ್ಗಳು ಯಾವುದೇ ವೆಹಿಕಲ್ ಹೋಗಿ ಬಿಡ್ತಿರ್ಲಿಲ್ಲ. ಆಮೇಲೆ ಹಳ್ಳಿಗೆ ಇವಾಗೇನು ಇವತ್ತು ಅಧಿಕಾರಿಗಳು ಅಪ್ಪಣೆಗೆ ಒಳಗೆ ಪ್ರವೇಶಿಸುವಂತ ಬೋರ್ಡ್ ಹಾಕಿರಲ್ಲ, ಆಗ ನಾವೇ ನಾಮಫಲಕ ಹಾಕ್ತಿದ್ವಿ. ನಮ್ಮ ಹಳ್ಳಿನಲ್ಲಿ ಅಪ್ಪಣೆಗೆ ಒಳಗಡೆ ಯಾವ ಪ್ರವೇಶ ಇಲ್ಲ ಅಂತ ಅಧಿಕಾರಿಗಳು ಬಂದು ಯಾವುದೇ ರೀತಿ ಗಲಾಟೆ ಮಾಡೋದಾಗ್ಲಿ ಇನ್ನೊಂದಾಗಿ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ಅವರು ಮಾತನಾಡಿ, ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ಮನುಷ್ಯನ ಆರೋಗ್ಯ ವೃದ್ಧಿಯಾಗುತ್ತದೆ. ರಕ್ತದಾನದಿಂದ ಆರೋಗ್ಯಕ್ಕೆ ತೊಂದರೆಯಾಗುತ್ತದೆ ಎಂಬ ಮನೋಭಾವವನ್ನು ದೂರ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಎಲ್ಲ ರೀತಿಯ ಹಕ್ಕುಗಳನ್ನ ಪಡೆಯಲಿಕ್ಕೆ ಹೋರಾಟ ಅನಿವಾರ್ಯವಾಗಿದೆ. ಹಾಗಾಗಿ ಸಂಘಟನೆ ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಈಗಾಗಲೇ ರೈತರ ಸಂಘ ಅಂತ ಹೇಳಿದ್ರೆ ಕೆಲವೊಂದು ವಿಚಾರಗಳನ್ನ ಬೇಸಿಕೊಂಡು ತಿಳ್ಕೊಂಡಿದ್ದೀನಿ. ಒಂದು ಕಾಲದಲ್ಲಿ ರೈತರ ಸಂಘ ಅಂತ ಹೇಳಿದ್ರೆ ಇಡೀ ರಾಜ್ಯ, ಇಡೀ ದೇಶ ತಿರುಗಿ ಹೋಗ್ತಕ್ಕಂಥ ಹೋರಾಟಗಳನ್ನ ರೈತ ಮುಖಂಡರಾದ KK ಕೃಷ್ಣೇಗೌಡ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು.